ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿವಸದಿಂದ ನಾನು 1 ವರ್ಷದಿಂದ ಈ ದೇವಸ್ಥಾನಕ್ಕೆ ಬಂದಾಗ ವೀಕ್ಷಕರೇ ಬೆರಳೆಣಿಕೆ ಅಷ್ಟು ಜನ ಇದ್ದರು, ಅಂದರೆ ಒಂದು 15-20 ಜನ ಇದ್ದರು. ಇವತ್ತು ಹೆಂಗಿದೆ ನೋಡಿ ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲಿ ಬಸ್ ಪಾರ್ಕಿಂಗ್ ಇಲ್ಲೇ ಇದೆ, ಮದ್ಲೂರು ಗೌಡನಗಿರಿ ಅಂತ. ನೋಡಿ ಇಲ್ಲೊಂದು ಬಸ್ ಮೈಸೂರಿಗೆ ಓಡ್ತಾ ಇದೆ. ಓಹೋ, ಎಲ್ಲ ಲೇಡೀಸ್ ಆಧಾರ್ ಕಾರ್ಡ್ ಹಿಡ್ಕೊಂಡು ತುಂಬಿಟ್ಟವ್ರೆ. ಫ್ರೀ ಅಂತ, ಫ್ರೀ ಬಸ್ಸು. ಓಹೋ, ಇಲ್ಲಿ ನೋಡಿ ಎಷ್ಟು ಕಾಯಿಗಳು ಕಟ್ಬಿಟ್ಟವ್ರೆ. ಹಾಂ, 12 ಜನ ಇದ್ದವು ನಾನು ಬಂದಾಗ ಹೋದ ವರ್ಷ. ನೋಡಿ ಅಲ್ಲೇನು ನೋಡ್ತಿದ್ದೀರಾ, ಅದು ಬಸವಣ್ಣ ಇಲ್ಲಿ ಇದ್ದಿದ್ದು ತೀರ್ಕೊಂಡ್ಮೇಲೆ ಅದ್ರ ಸಮಾಧಿ, ಅದು ಅದ್ರ ಕೆಳಗೆ ಕೂರಿಸಿ ನೀರು ಹಾಕ್ತಾರೆ, ಒಳ್ಳೇದಾಗಲಿ ಅಂತ. ನೋಡಿ ತುಲಾವಾರ ಸೇವೆ ಎಲ್ಲ. ದೇವಸ್ಥಾನಕ್ಕೆ ಈ ಕಡೆ ನವಗ್ರಹ. ಇಷ್ಟು ಜನ ತೀರ್ಥಸ್ನಾನ ಮಾಡೋಕ್ಕೆ ಪಾಪ ಕಷ್ಟಗಳಿರ್ತವೆ, ಜೇಬುಗಳರಿದ್ದಾರೆ, ಅವ್ರಿಗೂ ಕಷ್ಟ. ಅಮ್ಮನವರ ದರ್ಶನಕ್ಕೆ ಸಾಲಾಗಿ ಬನ್ನಿ. ನೋಡಿ ಅದು ಆ ಕಡೆ ತೀರ್ಥ ಸ್ನಾನಕ್ಕೆ ಎಷ್ಟು ಕಾಯಿಗಳು ಕಟ್ಟಿದ್ದಾರೆ. ಸರ್ವ ಸಮಸ್ಯೆ ನಿವಾರಣೆ ಮತ್ತು ಇಷ್ಟಾರ್ಥ ಸಿದ್ಧಿ ಹರಕೆ ಕಾಯಿ. ಹೌದು, ಭಾನುವಾರ ಬಂದರೆ ಇದೆ ನೋಡಿ, ಒಳಗೆ ಕ್ಯೂ ಇಲ್ಲಿಂದ ಬಂದು ದೇವ್ರ ಬಂದಿದೆ ಅಂತ ಹೇಳ್ಕೊಂಡು ಫಾಸ್ಟಾಗಿ ಎಲ್ಲ ಕಡೆ ಸ್ಪೀಡ್ ಜಂಪ್ ಮಾಡೋತಾರೆ. ಈ ಥರ ದೇವಸ್ಥಾನದ ಸೈಡಲ್ಲಿ ಬೆಳೆಗಳು ಇಟ್ಕೊಡೋರಲ್ಲ, ಏನಕ್ಕೆ ಅಂತ ಯಾರಿಗಾರ ಗೊತ್ತಿದ್ರೆ ತಿಳಿಸಿ. ಇಲ್ಲ ಅವ್ರದ್ದೆಲ್ಲ ದರಿದ್ರ ಇಲ್ಲಿ ಗೋಡೆ ಗಂಟ್ಕೊಂಬಿಡ್ಲಿ ಅಂತನ. ಎಲ್ಲ ಕಾಯಿ ಕಟ್ಟೋರು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ, ಕಾಯಿ ಹಿಡ್ಕೊಂಡು ಈತ ಹಾಕ್ಸ್ಕೊಂಡ್ಮೇಲೆ ದರ್ಶನ ಹತ್ರ ಬಂದಿದ್ದೀವಿ. ಹೊರಗೆ ದರ್ಶನದಿಂದ ಬಂದು ಕೆಳಗಡೆ ಒಂದು ವಿಶೇಷತೆವಾದ ತೋರಿಸ್ತೀನಿ ಬೈಲಿ. ವಿಶೇಷತೆ ಏನು ಅಂದರೆ ಇದ್ರ ಬಗ್ಗೆ ಈ ತೀರ್ಥ ಏನು ಬರುತ್ತೆ ದೇವ್ರದ್ದು, ಈ ಸೈಡಿಂದ ನೋಡಿದ್ರೆ ನೋಡಿ ಮೊಸಳೆ, ಇಲಿ, ಮೇಕೆ ಕಣ್ಣು, ಕಿವಿ, ನವಿಲ್ಗರಿ, ಸಿಂಹದ ಕಾಲು, 5 ಪ್ರಾಣಿಗಳ ಥರ ಕಾಣುತ್ತೆ. ನನ್ನ ಬಂದರೆ ಎಲ್ಲ ಕಾಯಿನ್
ಕಟ್ಟಿಸ್ತಾರೆ. ಆಂಜನೇಯ ಕಾಯಿನ್ ಅಂಟಿಸ್ತಾ ಇದ್ದಾರೆ. ಊಟಕ್ಕೆ ಹೋಗೋ ಜಾಗದ ಹತ್ರನೇ ಪಬ್ಲಿಕ್ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ. ಊಟ ಮಾಡ್ಕೊಂಡು ಹಿಂಗೆ ಹೊರಗಡೆ ಹೋಗ್ಬಿಡ್ಬೋದು. ಊಟದ ಹಾಲು ಗೊತ್ತಾ ಇದೀನಿ ಅಲ್ಲ, ಸೀಟೆಡ್ ಆ ಕಡೆ ಹಿಡ್ಕೊಂಡು 1 2 3 4 5 6 7 ಅಂತ ಹಾಕಿದ್ದಾರೆ. ಸುಮಾರು ಜನ ಕೂತ್ಕೋಬೋದು. ವೀಕ್ಷಕರೇ, ನಾವು ಊಟದ ಸಮಯದಲ್ಲಿ ನಮ್ಮ ಗೆಳೆಯರು ಒಬ್ಬರು ಸಿಕ್ಕಿದ್ದಾರೆ. ಅವರು ರೆಗ್ಯುಲರಾಗಿ ಬರ್ತಾರೆ ದೇವಸ್ಥಾನಕ್ಕೆ. ಹೇಗೆ ತಿಳ್ಕೊಂಡ್ರು ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಕೇಳೋಣ ಬನ್ನಿ. ಹತ್ತಿರದವರ ಅಥವಾ ಏನಾದ್ರು ಒಂದು ರೀಸನಾಗಿ ಬಂದಿದ್ದೀರಾ ಸರ್? ಹೇಳಿ ಸರ್, ನಿಮ್ಮ ಹೆಸರು, ನೀವು ಬಂದಿರೋ ಕಾರಣ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ನಾವು ಆ್ಯಕ್ಚುಲಿ ಫಸ್ಟ್ ಟೈಮು ಈ ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ನಮಗೂ ಯಾರೋ ಇದೇ ಥರ ಹೇಳಿದ್ರು. ಸೊ ಅವ್ರು ಬಂದಾಗ ತುಂಬ ಒಳ್ಳೆಯದಾಗಿದೆ ಮತ್ತು ತುಂಬ ಜನ ಬರ್ತಾರೆ ಇಲ್ಲಿ. ತುಂಬ ಏನೋ ಪ್ಲೇಸು ಫೇವ್ರೇಟ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಮಗು ಮತ್ತು ನಮ್ಮ ವೈಫು ನಮ್ಮ ಅಮ್ಮವರು ಇಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ದರ್ಶನ ಮಾಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಪಾಸಿಟಿವ್ ವೈಬ್? ಹೌದೌದು ಸರ್. ಯಾಕೆಂದರೆ ಇಲ್ಲಿ ಒಂದು ವಿಗ್ರಹ ಆಗಿರ್ಬೋದು, ಒಳಗಡೆ ಮೂಲ ವಿಗ್ರಹ ಆಗಿರ್ಬೋದು, ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ಇವತ್ತು ಭಾನುವಾರ ನಾವು ವಿಸಿಟ್ ಮಾಡ್ತಾ ಇರೋದು. ಸೊ ಈ ಸಲ ಬಂದಾಗ ಒಂದು ಏನಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಐತೆ ಸರ್ ಇಲ್ಲಿ. ಮೇಯ್ನ್ ಅದು ಬೇಕು. ಮೈಸೂರಲ್ಲಿರೋ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ರೆ ಎಷ್ಟೋ ಜನ ಹೇಳ್ತಾರೆ ಅದೇ ಫೀಲಿಂಗ್ ಬರುತ್ತೆ. ನಿಮಗೂ ಆ ಫೀಲಿಂಗ್ ಬಂದಿದೆ ಅಂತ? ಹೌದೌದು ಸರ್, ತುಂಬ ಚೆನ್ನಾಗಿದೆ. ಇಲ್ಲಿ ಮೇಯ್ನ್ ಆಗಿ ಈ ವಿಗ್ರಹ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಈಗ. ಇದು ಏನಾದ್ರು ಇಂಪ್ರೂವ್ ಆಗ್ಬಿಟ್ರೆ ಇನ್ನೂ ಫುಲ್ ಪ್ರೌಡ್ ಆಗುತ್ತೆ ಸರ್. ಇಲ್ಲಿ ಇನ್ನೂ ಫುಲ್ ಫೇಮಸ್ ಆಗ್ಬಿಡುತ್ತೆ ಈ ಜಾಗ. ಖಂಡಿತವಾಗೂ ಸರ್, ಖಂಡಿತವಾಗೂ. ಸೊ ಪ್ರಸಾದ ಬರೋ ಟೈಮ್ ಕಾಯ್ತಾ ಇದೀವಿ. ತುಂಬಾ ಧನ್ಯವಾದಗಳು. ಮಗುನು ಕಾಯ್ತಾ ಇದೆ, ಕಾಯ್ತಾ ಇದಾರೆ ಅವರು. ಪ್ರಸಾದ ತುಂಬಾ ಚೆನ್ನಾಗಿರುತ್ತಂತೆ. ಪ್ರಸಾದ ಸೇವನೆ ಮಾಡ್ಬಿಟ್ಟು ಊರ್ ಕಡೆಗೆ ಪ್ರಯಾಣ ಮಾಡ್ಬಿಡ್ತೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಮಕೂರು ಡಿಸ್ಟಿಕ್ ಎಲ್ಲ ಧನ್ಯವಾದಗಳು ಸರ್. ವೀಕ್ಷಕರೇ ನೋಡಿ, ಪ್ರಸಾದ ಫಸ್ಟ್ ಪಾಯಸ ಬಂತು. ಸರ್ ತಮ್ಮ ಹೆಸರು ಹೇಳಿ ಸರ್. ಪಾಯಸ ಪ್ರಸಾದ ಕೊನೆಗೆ ರಘು ಅವರೇ ಬಂತು ಕೊನೆಗೆ ಪ್ರಸಾದ. CS ಪುರದಿಂದ ಬಂದಿದ್ವಿ. CS ಪುರದಿಂದ ಬಂದಿದ್ವಿ ನೋಡಿ, ಅಮ್ಮನವ್ರ ಪ್ರಸಾದ ತಿನ್ನಿ ಸರ್, ಒಳ್ಳೆಯದಾಗಿ. ರೈಸ್ ಬರ್ತಾ ಇದೆ. ಶಿಲ್ಪ ಮಾದೇವ್ ಇವರು ಕುಟುಂಬದಿಂದ ದೀಪೋತ್ಸವ ಕಾರ್ಯಕ್ರಮ ಅಧ್ಯಕ್ಷತೆ ಸೇವೆ ಮಾಡಿದರೆ ಮುಂದಿನ ಭಾನುವಾರ ಕಡೆ ವರ್ಷ ದೀಪೋತ್ಸವ ಕಾರ್ಯಕ್ರಮ ಎಣ್ಣೆ ಕೊಟ್ಟೊಂದು ಕೊಡ್ಬೋದು, ಮಕ್ಕಿ ಕೊಟ್ಟು ಕೊಡ್ಬೋದು. ನೋಡಿ, ಪೂಜೆ ಮಾಡೋರಿಗೆ ಮಾಡ್ಕೊತಾರೆ. ಎಷ್ಟು ಉಪ್ಪಿದೆ, ಪರ್ಕೆಗಳು ಕಟ್ಟಿರ್ತಾರೆ. ಏನಾರು ಒಂದು ಒಳ್ಳೇದಾಗಲಿ ಅಂತ ಉಪ್ಪು ಪ್ಯಾಕೆಟ್ ಓಡೋದು ಹೊರಗೆ ಹಾಕವ್ರೆ. ಸಂಕಲ್ಪ ಮಾಡಿಕೊಂಡು ದೇವರು ವೆಚ್ಚ ಮಾಡ್ತಾರೆ. ದೇವಿಯ ವಿಗ್ರಹವು ಅದರ ಇತ್ತೀಚೆಗಳಿವೆ. ಕುಂಕುಮಾಗಿ ಪೂಜೆ ಮಾಡ್ತಾರೆ. ಸಮೇತ ದೇವಿಯ ವೆಚ್ಚ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ತಮ್ಮ ಹಿಂದೆ ಬರುವಂಥ ಭಕ್ತಾದಿಗೆ ತಾವೇ ಅವಕಾಶ ಮಾಡಿಕೊಡಿ. ಬಸಪ್ಪ ನೀರು ಜಾಗ. ವೀಕ್ಷಕರೇ, ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಇಲ್ಲಿ ಹೋಗೋ ಪ್ಲ್ಯಾನ್ಸ್ ಇದ್ದರೆ ಅಥವಾ ಹೋಗಿದ್ರೆ ಅಥವಾ ನಿಮ್ಗೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಕಾಮೆಂಟ್ ಬಾಕ್ಸ್ಗಳು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.